ಯಾವ್ದಣ್ಣ ಎತ್ತು? ಇದು ತಮಿಳ್ನಾಡಿಂದ ಎತ್ತು, ಅಲ್ಲಿಂದ ನಮ್ಮ ಶಿಕಾರಿಪುರ ತಾಲೂಕು ಶಿರಾಳಕೊಪ್ಪಕ್ಕೆ ತಗೊಬಂದಿದ್ದೀವಿ. ಹೋರಿ ಹೆಸರು? ಇದ್ರ ಹೆಸರು ಎಲ್ಲರೂ ಏವಂಡಾನ್ ಅಂತ ಕರಿತೀವಿ, ನಾವು ಕೂಡ ಏವಂಡಾನ್ ಅಂತಾನೆ ಕರೀತಾರೆ. ಅಲ್ಲಿ ತಮಿಳ್ನಾಡಲ್ಲೂ ಸಹಿತ ಏವಂಡಾನ್ ಅಂತಾನೆ ಕರೀತಾರೆ, ಇಲ್ಲೂ ಕೂಡ ಏವಂಡಾನ್ ಅಂತಾನೆ ಕರಿತೀವಿ. ಡಾನ್ ಆಗೆ ಇದೆ. ಹೌದು. ಎಷ್ಟು ವರ್ಷದಿಂದ ಹಬ್ಬ ಮಾಡ್ತಿದೆ ಇಲ್ಲಿಗ? ಸರ್ ನಾವು ಸುಮಾರು 2014ರಲ್ಲಿ ಸ್ಟಾರ್ಟಿಂಗು ನಮ್ಮ ಶಿರಾಳಕೊಪ್ಪದ ಹುಲಿ ಅಂತ ಒಂದು ಹೆಸರಿಂದ ಹೋರಿ ತಗೊಬಂದ್ವಿ. ಅದರಲ್ಲಿ ಸಾಕಷ್ಟು ಹೆಸರು ಮಾಡಿದ್ವಿ. ಅದೇ ಹಾವೇರಿ ಹುಲಿಯಿಂದ ಆಮೇಲೆ ಶಿರಾಳಕೊಪ್ಪ ಹುಲಿ ಅಂತ ಹೆಸರು ಮಾಡಿದ್ವಿ. ಅದು ನಮ್ಮ ಜೊತೆ ಇಲ್ಲಿ ಇಲ್ಲ. ಅದ್ರ ನೆನಪಲ್ಲಿ ಮತ್ತೆ ಕನಕ ಅಂತ ತಂದ್ವಿ. ಕನಕ ಒಂದು 5,000 ರೂಪಾಯಿಗೆ ತಗೊಬಂದು ಒಳ್ಳೆ ಹೆಸರು ಮಾಡಿದ್ವಿ. ಅದ್ರ ನಂತರ ಇವಾಗ ಮತ್ತೆ ಏವಂಡಾನ್ ಅಂತ ತಂದಿದ್ದೀವಿ. ಆ ಹುಲಿ ಸವಿ ನೆನಪಿಗಾಗಿ ಇವತ್ತು ಹಬ್ಬ ಮಾಡ್ತಾ ಇದ್ದೀವಿ. ನಿರೀಕ್ಷೆ ಅಂತೂ ಸುಳ್ಳು ಮಾಡಿಲ್ಲ. ಆ ನಂಬಿಕೆ ಉಳಿಸ್ಕೊಂಡೇ ಹೋಗ್ತಿದೆ. ಹೌದು ಹೌದು ಹೌದು. ಕೈ ಬಿಟ್ಟಿಲ್ಲ. ಅಖಾಡದಲ್ಲೆಲ್ಲ ಹೆಂಗೆ ಎತ್ತು ಸರ್ ನೋಡ್ತಾ ಇದ್ದೀರಲ್ಲ ಎಷ್ಟು ಸೈಲೆಂಟ್ ಆಗಿದೆ. ಎಲ್ಲರೂ ಮನ್ಸು ಗೆಲ್ಲುತ್ತೆ ಸರ್. ಒಂದು ಸಣ್ಣ ಮುಗ್ಗು ಮನಸ್ಸಿನ ಜೀವ ಅಂತಾರಲ್ಲ ಆ ಥರ ಇದೆ. ಹೊರಗಡೆ ಸಿಗೋದು ಸರ್ ಅದು ಬರುತ್ತೆ ಸೀದಾ ಮತ್ತೆ ಪಾಳಿಗೆ ಬರುತ್ತೆ. ಆ ಥರ ಟಾಪ್ ಅಂದ್ರೆ ಯಾವ್ದು ಪ್ರೈಸ್ ಹೊಡೆದಿದೆ ಸರ್? ಪ್ರೈಸ್ ಇಂದು ನಮಗೆ ನಿರೀಕ್ಷೆ ನಾವು ಬಹಳ ಇಟ್ಕೊಳ್ಳಲ್ಲ. ರೈತರು ಇಟ್ಟು ಹಬ್ಬ ಮಾಡೋದೇ ವಜಿ. ಈಗಿನ ಸಿಚುವೇಶನ್ ಅಲ್ಲಿ ರೈತರು ಏನ್ ಹಬ್ಬ ಇಟ್ಟು ಏನ್ ಖುಷಿಯಿಂದ ಕೊಡ್ತಾರೆ ಅದಕ್ಕೆ ಎಕ್ಸ್ಪೆಕ್ಟ್ ಮಾಡ್ತೀವಿ ಸರ್. ಬಹುಮಾನದ ನಿರೀಕ್ಷೆ ನಮಗಿಲ್ಲ. ಇದು ಮಾಡೋದೇ ಒಂದು ಬಸವಣ್ಣನ ಖುಷಿಗೋಸ್ಕರ ಹಬ್ಬ ಮಾಡ್ತೀವಿ. ಅದಕ್ಕೋಸ್ಕರನೇ ಇದ್ರ ಹಬ್ಬ ಅಣ್ಣ. ಓಕೆ, ಥ್ಯಾಂಕ್ ಯು ಸರ್. ಅಡಿಗೆ ಹಚ್ಚಿದ ಮೇಲೆ ಹಿಂಗೆ ಹಚ್ಚಕ್ಕೆ ಹಾಗಾಗಿ ಪೌಡ್ರ್ ಹಚ್ಚಿಲ್ಲ ಹೆಂಗೆ ಕಾಣತ್ತೊಂದು. ಯಾವ್ದಣ್ಣ ಹೋರಿ? ಹೋರಿ ಕೆಲವ್ರಿಗೊಪ್ಪ. ಏನ್ ಹೆಸರಿಟ್ಟಿದ್ದೀರಾ? ಕರ್ನಾಟಕ ರತ್ನ. ಕರ್ನಾಟಕ ರತ್ನ. ಕುಂಶಿ ಅಖಾಡದಲ್ಲಿ ಬಂಪರ್ ಹೊಡೆದಿದೆ. ಕುಂಶಿ ಅಖಾಡದಲ್ಲಿ ಬಂಪರ್ ಹೊಡೆದಂತ ಹೋರಿ ಇದೆ. ಎಷ್ಟು ವರ್ಷದಿಂದ ಹಬ್ಬ ಮಾಡ್ತಿದ್ದೀರಾ ಈ ಹೋರಿಲಿ? ಹೋರಿ ಸುಮಾರು ಒಂದು 5 ವರ್ಷದಿಂದ ಹಬ್ಬ ಮಾಡ್ತಾ ಇದ್ದಾನ. 5 ವರ್ಷದಿಂದ ಹಬ್ಬ ಮಾಡಿದ್ರು. ನಿಯತ್ತಿನ ಹಬ್ಬದ ಸರದಾರ ಅಂತ ಇದಕ್ಕೆ ಬಿರುದು ಕೊಟ್ಟೆ ನಾವು. ಎಲ್ಲೋದ್ರು ನಿಯತ್ತು. 100 ರೂಪಾಯಿ ಕೊಟ್ಟು ನಾವು ಬಹುಮಾನ ಹೊಡೆಯಲ್ಲ. ಅದು ನಮ್ಮ ನಿಯತ್ತು. ಆ ಹೋರಿ ಇರೋ ತಾಕತ್ತು. ಈಗ ಬಿಟ್ಟಿದ್ದೀರಾ ಅಥವಾ ಇದೇ ಫಸ್ಟ್ ರೌಂಡ್? ಇಲ್ಲ, ಈಗ ಫಸ್ಟ್ ರೌಂಡ್ ಬಿಡ್ಬೇಕು. ಈಗ ಬಿಡ್ಬೇಕು. ಇವತ್ತು ಚಾನ್ಸ್ ಸಿಕ್ಕರೆ ಎಷ್ಟು ಸಲ ಬಿಡ್ಬೇಕು ಅನ್ಕೊಂಡಿದ್ದೀರಾ? ಚಾನ್ಸ್ ಸಿಕ್ಕಲ್ಲ 8 ರಿಂದ 10 ಸರಿ ಬಿಡ್ತೀವಿ. 10 ಸಲ ಬಿಡ್ತೀವಿ. ಹೌದು. ಅಖಾಡ ನೋಡಿದ್ರಿ ಅಲ್ವಾ? ಅಖಾಡ ನೋಡಿದ್ವಿ. ಎಷ್ಟು ಸೆಕೆಂಡಿಗೆ ತಡ ಆಗ್ಬೋದು ಅಖಾಡನ? 8 ರಿಂದ 10 ಸೆಕೆಂಡಿಗೆ ತಡ ಆಗ್ಬೋದು. ಈಗ ಇದುವರೆಗೂ ಎಷ್ಟು ಹಬ್ಬ ಮಾಡಿದೆ ಎತ್ತು? ಅದ್ರ ಲೆಕ್ಕ ತೆಗೆದ್ರೆ ಸುಮಾರು ಇದಾವಣ. ಒಂದ್ ದಿನಕ್ಕೆ ಒಂದು ಹಬ್ಬ 8 ಸರಿ ಅಂದ್ರೆ 4 ಸರಿ ಅಂದ್ರೆ ಒಂದು 50 ರಿಂದ 60 ಹಬ್ಬ ಮಾಡಿದೆ. 50 ರಿಂದ 60 ಹಬ್ಬ ಮಾಡಿದಿರಾ? ಯಾವ ಹಬ್ಬದಲ್ಲಿ ತುಂಬಾ ಟಾಪ್ ಹೋಗಿದೆ? ಹಾವೇರಿ ಆನವಟ್ಟಿ ಇಲ್ಲ, ಅದು ಸೆಕೆಂಡ್ ನೋಡೇ ಬಂಪರ್ ಕೊಟ್ಟಿದ್ದು. ಟಾಪ್ ಬಹುಮಾನ ಅಂದ್ರೆ ಯಾವ್ದು ಹೊಡೆದಿದೆ? ಗಾಡಿ, ಬೈಕು, ಎತ್ತಿನ ಗಾಡಿ, ಬಂಗಾರ. ಹೌದು, ಎತ್ತಿನ ಗಾಡಿ. ಹೌದು, ಎತ್ತಿನ ಗಾಡಿ ಹೊಡೆದಿದೆ. ಯಾವ್ದು ಹಾದ್ರಲ್ಲಿ ಅಲ್ಲ, ಕೃಷ್ಣಾಪುರ. ಮಾತಾಡಿ ನೀವು ಮಾತಾಡೋ ಕರೆಕ್ಟ್ ಆಗಿ ಹೇಳಿ ಅಣ್ಣ. ಈ ಹೋರಿ ಬಂದ್ಬಿಟ್ಟು ನೀವು ಬಹುಮಾನದ ವಿಷಯ ಅಂದ್ರಲ್ಲ, ಒಂದೇ ಹಬ್ಬದಲ್ಲಿ 8-9 ರೌಂಡ್ ಬಿಡುವಂಥ ತಾಕತ್ತಿನ ಹೋರಿ ಇದು ಅಣ್ಣ. ಮತ್ತೆ ಇವಾಗ ಸುಮಾರು 3 ವರ್ಷ ಆಯ್ತಣ್ಣ ಮಾಡಿರೋ ಪ್ರತಿಯೊಂದು ಒಂದೇ ಹಬ್ಬದಲ್ಲಿ ಬಂಪರ್ ಮಾಡೈತೆ. ಬೈಕ್ ಹೋಗಿಕ್ಕೆಲ್ಲ ಇದಕ್ಕೆ ಸುಮಾರು ಸಿಕ್ಕಾಪಟ್ಟೆ ಆಗ್ಬಿಟ್ಟೈತೆ. ಇವಾಗ ಸದ್ಯ ಹೋರಿ ಹಬ್ಬದಲ್ಲಿ ಬಂಪರ್ಗಂತ ಹೇಳಿ ಮಾಡಿಸಿದ್ದು ಹೋರಿ ಇದು. ನಂಬಿಕೆ ಅಂತೂ ಇದೆ, ಇವತ್ತು ಹೊಡಿತೀವಿ ಅಣ್ಣ. ನಂಬಿಕೆ ಇಟ್ಕೊಂಡು ಹಬ್ಬ ಮಾಡಿದೀವಿ ಅಣ್ಣ ನಾವು. ಅಣ್ಣ ನಮಗೆ ನಿಯತ್ತಲ್ಲಿ ಕೊಟ್ಟರೆ ಗಿಟ್ರೆ ಮಾತ್ರ ನಾವು ಸೋದಲ್ಲೆಲ್ಲ ಬಂಪರ್ ಮಾಡ್ತೀವಿ ಅಣ್ಣ. ಹೋದಲ್ಲೆಲ್ಲ ನಂಬಿಕೆ ಇದೆ ಹೋರಿ ಮೇಲೆ. ಅಣ್ಣ ಮತ್ತೆ ಇವಾಗ ಎಲ್ಲ ಫ್ಯಾನ್ಸ್ ಗಿನ್ಸ್ ಎಲ್ಲ ಸೇರಿ ಸಿಕ್ಕಾಪಟ್ಟೆ ಹೆಸರು ಕೊಟ್ಟವ್ರೆ. ನಿಯತ್ತಿನ ಸರ್ದಾರ, ಸೆಕೆಂಡ್ ಸ್ಕ್ವೇರ್ ಸರ್ದಾರ ಅಂತ ಎಲ್ಲ ಕೊಟ್ಟುಬಿಟ್ಟವ್ರೆ. ಅದು ಸಾಲ ಹಬ್ಬ ಇವಾಗಣ್ಣ ನಾವು ಇದು ಈ ವರ್ಷದ್ದು 4ನೇ ಹಬ್ಬ ಅಣ್ಣ. ಇದು 4ನೇ ಹಬ್ಬ ಈ ವರ್ಷದಲ್ಲಿ ನಾವು ಮಾಡ್ತಿರೋದು. ಇವಾಗ ಒಂದೇ ರೌಂಡ್ ಬಿಡ್ಬೇಕಣ್ಣ ಹೋಗಿ. ಇನ್ನು ಬಿಟ್ಟಿಲ್ಲ ಅಣ್ಣ. ಇವಾಗ ಹೋಗಿ ಬಿಡ್ತೀರಾ? ಇವತ್ತು ಅಣ್ಣ ಎಷ್ಟು ರೌಂಡ್ ಸಿಕ್ಕು ಹೋರಿ ಮಾತ್ರ ಸೈಡ್ ಕಟ್ ಹಾಕಲ್ಲ ಅಣ್ಣ. ಎಷ್ಟು ರೌಂಡ್ ಸಿಗುತ್ತೋ ಅಷ್ಟು ರೌಂಡ್ ಬಿಟ್ಟು ತೋರಿಸ್ತೀವಿ ಎಲ್ರಿಗೂ. ಓಕೆ ಅಣ್ಣ, ಥ್ಯಾಂಕ್ ಯು. ಯಾರು ಡಿಸ್ಪರ್ಸ್ ಈಗ ಹೊಡೀರಿ ಕೇಕಿವಿ. ಯಾವ್ರದ್ದು ಎತ್ತು? ಹೊನ್ನಾಳಿ ತಾಲೂಕು ಮಲಗೇನಹಳ್ಳಿ. ಏನ್ ಹೆಸರು ಇಟ್ಟಿದ್ದೀರಾ? ಶ್ರೀನಂದಿ ಅಂತಳ. ಎಷ್ಟನೇ ಹಬ್ಬ ಅಣ್ಣ ಹೋರಿದು? ಈ ವರ್ಷದಾಗೆ 3ನೇ ಹಬ್ಬ. ಅಂದ್ರೆ ಹೋರಿ ಎಲ್ಲ ಚೆನ್ನಾಗಿ ಹಬ್ಬ ಮಾಡ್ತಿದ್ದೆ ಒಳಗಡೆ, ಅಖಾಡದೊಳಗಡೆ ಎಲ್ಲ ಹೆಂಗೆ? ಪರವಾಗಿಲ್ಲ, ಚೆನ್ನಾಗಿ ಮಾಡ್ತಿದೆ. ಯಾವ್ದಾದ್ರು ಪ್ರೈಸ್ ಹೊಡೆದಿದ್ಯಾ? ಹೋದ ವರ್ಷ ಒಂದು 3 ಹೊಡೆದಿದ್ದೀವಲ್ಲ ಹೊನ್ನಾಳಿ ತಾಲೂಕಿನಾಗೆ ಬಂಪರ್. ಮಲ್ಲಾಪುರ. ಈ ವರ್ಷ ಏನಿಲ್ಲ ಅಣ್ಣ, 3ನೇ ಹಬ್ಬ. ಇವತ್ತು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಬಹುಮಾನಕ್ಕೆ? ನೋಡೋಣ ಹೆಂಗಾಗತ್ತ ಗೊತ್ತಿಲ್ಲ, ಇವತ್ತು ನೋಡೋಣ. ಏನ್ ಅನ್ಸುತ್ತಣ್ಣ ಹೋರಿ ಹಬ್ಬದ ಬಗ್ಗೆ? ಪರವಾಗಿಲ್ಲ ಎಲ್ಲ ಈಗ ಒಂದಕ್ಕಿಂತ ಒಂದ್ ಚೆನ್ನಾಗಿ ಎಲ್ಲವೂ ಮಾಡ್ತಾವ. ನಾನು ಅಲ್ಲಿಂದ ಕೇಳ್ಕೊಂಡ್ ಬಂದೆ, ಕೆಲವೊಬ್ರು ನಿಯತ್ತಿನ ಹಬ್ಬ ಮಾಡ್ಬೇಕು ಅಂತಾರೆ. ನಿಮ್ ಪ್ರಕಾರ ಹೆಂಗಿರುತ್ತೆ ಹಬ್ಬ? ನೋಡ್ಬೇಕು, ಸಂಜೆ ಹಬ್ಬ ಮುಗಿದ್ಮೇಲೆ ಗೊತ್ತಾಗೋದು. 6 ಗಂಟೆ ಒಳಗೆ ಏನು ಗೊತ್ತಾಗಲ್ಲ. ಗೊತ್ತಿರ್ತಾವ ಯಾವ ಚೆನ್ನಾಗಿ ಹೋಗಿರ್ತಾವ ಒಂದು ಅದಕ್ಕೆ ಯಾವಾಗ ಯಾವ್ದು ಕೊಡ್ತಾನೆ ಅಂತ ನೋಡ್ಬೇಕು. ಎಷ್ಟು ಎತ್ತರ ಕಟ್ತೀರಾ ಪಿಪಿ? ನಾವಿದೊಂದು 14 ಕಡೆ ಕಟ್ಟ ಅಂತ ಮಾಡಿದ್ವಿ. ಎಷ್ಟು? 14 ಅಡಿ. ಸರಿ, 14 ಜಾಸ್ತಿನೇ ಐತೆ. ಅದು 18 ಅಡಿ ಐತಿ. ನೋಡೋಣ ಕಟ್ತಾವ ಪಾಸ್ ಆದ್ರೆ ಲೆಕ್ಕ.
ಯಾವ್ದು ಹೋರಿ? ಬನ್ನೂರು, ಶಿಕಾರಿಪುರ ತಾಲೂಕು, ಶಿವಮೊಗ್ಗ ಜಿಲ್ಲೆ, ಬನ್ನೂರು ಗ್ರಾಮದ್ದು. ಎಷ್ಟು ವರ್ಷ ಆಯ್ತು ನಿಮ್ ಕಡೆಯಿಂದ ಇದು ಬಂದು? ಇದು 15 ವರ್ಷದ ಆಗತ್ತೆ. 15 ವರ್ಷ. 15 ವರ್ಷ. ಹೋರಿಗೆ ಎಷ್ಟು ವರ್ಷ? ಊರಿಗೆ ಆಯ್ತು ಸುಮಾರು ಆ ಲೆಕ್ಕ ಹೋದ್ರೆ. ಹಾ, ಎಷ್ಟು ಹಬ್ಬ ಮಾಡಿದೆ ಇದು? ಚಿಕ್ಕ ವಯಸ್ಸಿಂದ ಹಬ್ಬ ಮಾಡ್ತಾನೆ ಐತೆ. ಹಬ್ಬ ಮಾಡಿ ನಮ್ಮೂರದ್ದೇ ಗೂಳಿ, ಅದನ್ನೇ ಹರಾಜ್ ಮಾಡ್ಕೊಂಡಿರೋದು. ಆಯ್ತಾ, ನಮ್ಮೂರಲ್ಲೇ ಹುಟ್ಟಿರೋದು. ಊರಿನ ಮಗ. ಹಾ, ಊರಿನ ಮಗ. ಈಗ ಎಷ್ಟು ಹಬ್ಬ ಮಾಡಿದೆ ಅಂದಾಜು? ಕುಡಿದ್ರು ಅದು ಹೇಳಕ್ ಆಗಲ್ಲ ಅಣ್ಣ, ಅದನ್ನೆಲ್ಲ ಲೆಕ್ಕಡಕ್ ಆಗಲ್ಲ. ಬಹುಮಾನ ಎಲ್ಲ ತಂದಿದೆ. ಬಹುಮಾನ ತಂದಿದೆ. ಈಗ ಇಷ್ಟು ಅಖಾಡದಲ್ಲಿ ಹಬ್ಬ ಮಾಡಿದೆಯಲ್ಲ, ನಿಮಗೆ ಯಾವ್ದೋ ಒಂದು ಸ್ಪೆಸಿಫಿಕ್ ಆಗಿ ಇರುತ್ತೆ, ಇಂಥ ಹಬ್ಬದಲ್ಲಿ ತುಂಬಾ ಚೆನ್ನಾಗಿ ಹೋಯ್ತು ಹಬ್ಬ ಅಂತ. ಯಾವ ಅಖಾಡದಲ್ಲಿ ಆತರ ಹಬ್ಬ ಮಾಡ್ಕೊಂಡೆ? ಶೆಟ್ಟಳ್ಳಿ ಒಂದು ಹೋಗಿದೆ, ಅದು ಬಿಟ್ರೆ ಮತ್ತೆ ಕುಪ್ಪಗಡ್ಡಿ ಹೋಗಿದೆ, ಸಾತಿನಹಳ್ಳಿ. ಹಾ, ಬಹುಮಾನಗಳನ್ನೆಲ್ಲ ತುಂಬಾ ತಂದಿದೆ. ಯಾವ್ದು ಟಾಪ್ ಬಹುಮಾನ ಅಂದ್ರೆ ತಂದಿರೋದು? ಟಾಪ್ ಬಹುಮಾನ ಅಂದ್ರೆ ಫ್ರಿಡ್ಜ್, ಆಮೇಲೆ ಒಂದು ಬಂಪರ್. ಅದೇ ಬಂಪರ್. ಫ್ರಿಡ್ಜ್ ಅಂದ್ರೆ ಅದೇ ಬಂಪರ್. ಅವಾಗ ಹೊರಗೆಲ್ಲ ಹೆಂಗ್ ಸಿಗುತ್ತಾ ಅಥವಾ ಹೆಂಗೆ? ಸಿಗುತ್ತೆ, ಎಲ್ಲೂ ಹೋಗಲ್ಲ ಅದು. ಎಲ್ಲಿ ಯಾವ ಕಡೆಗೆ ಹೋಗಲ್ಲ. ನೀವೇ ಬಂದು ಹಿಡ್ಕೊಂಡಿರ್ಬೇಕಾದ್ರೆ ಹಂಗೆ ಸಿಗುತ್ತದ. ಅಣ್ಣ, ನಾನಂತ ಧೈರ್ಯ ಅಲ್ಲ, ಅಕಸ್ಮಾತ್ ನೀವೇ ಬಂದು ಹಿಡ್ಕೊಂಡ್ರು ಅಲ್ಲ, ಬೇಕಾದ್ರೆ ಬಂದು ಹಿಡ್ಕೊಂಡ್ರು ಹಂಗೆ ಸಿಗುತ್ತೆ. ಹಾ, ಈಗ ಇವನದಲ್ಲ, ಇವ್ನು ಯಾವ ಹಬ್ಬಕ್ಕೆ ಹೋದ್ರು ಇವನಂತೂ ಬಿಡಲ್ಲ. ಇವನಿದಾನಲ್ಲ, ಇವ್ನು ಪಕ್ಕ, ಇವ್ನು ಯಾವಾಗಲೂ ಲಾಸ್ಟ್ಗೆ ಇರೋದು. ಹೋರಿ ಹಿಡ್ಕೊಂಡು ಅವನೇ ತಂದು ಮತ್ತೆ ಹಗ್ಗ ಹಚ್ಚಿ ಕೊಡೋಣ ಅವನೇ. ಎಷ್ಟು ಕೆಜಿ ಕೊಬ್ಬರಿ ಕಟ್ತೀರಾ? ಅಲ್ಲ, ಒಂದು 8 ಕೆಜಿ ಕಟ್ತೀವಿ. 8 ಕೆಜಿ. ಇದುವರೆಗೂ ಎಲ್ಲಿ ಕೊಬ್ಬರಿ ಏನು ಕೊಟ್ಟಿಲ್ಲ. ಎಲ್ಲೂ ಕೊಟ್ಟಿಲ್ಲ. ಸೋಲಿಲ್ಲ ಸರ್ದಾರ ಅಂತೀರಾ? ಸರ್ದಾರನೇ. ಓಕೆ ಅಣ್ಣ, ಥ್ಯಾಂಕ್ ಯು. ಈಗ ಅಖಾಡ ನೋಡಿದ್ರಿ ಅಲ್ವಾ, ಎಷ್ಟು ಸೆಕೆಂಡ್ ಅಲ್ಲಿ ತಡ ಇರ್ಬೋದು ಅಖಾಡ? ಒಂದು ಹೆಚ್ಚು ಕಡಿಮೆ 6-7 ಸೆಕೆಂಡ್ ಲಾಸ್ಟ್. ಇದುವರೆಗೂ ಏನು ಬಿಟ್ಟಿಲ್ಲ. ಈಗ ಈ ಬಿಟ್ಟಿದ್ದೀವಿ. ಒಂದು ರೌಂಡ್ ಪಾಸ್ ಆಗಿದೆ. ಇವಾಗ 2 ರೌಂಡ್ ಕರ್ಕೋಬೇಕು ಈಗ ಅಷ್ಟೇ. ಓಕೆ ಅಣ್ಣ, ಥ್ಯಾಂಕ್ ಯು. ಅಣ್ಣ, ಯಾವ್ರದ್ದು ಎತ್ತು ಇದು? ಕಳ್ಸೂರ್ದು ಅಣ್ಣ, ಹಾವೇರಿ ಜಿಲ್ಲಾ, ಸವಣೂರು ತಾಲೂಕು, ಕಳ್ಸೂರ್ದು. ಹೆಸರೇನು ಇಟ್ಟಿದ್ದೀರಾ ಎತ್ತಿಗೆ? ಮೌರ್ಯ ಅಂತ ಇಟ್ಟು ಅಣ್ಣ, ಕಳ್ಸೂರು ಮೌರ್ಯ ಅಂತಂದ ಹೆಸರು. ಹೆಂಗೆ ಹಬ್ಬ ಒಳಗಡೆ? ಹಬ್ಬ ಚಲೋ ಮಾಡೈತಣ್ಣ. ಪಿಪಿ ಚಟ್ಟಿಲೆ ಮಾಡೇವಿ. ಎಷ್ಟು ಎತ್ತರ ಕಟ್ತೀರಾ ಪಿಪಿ? ಎಷ್ಟು ಅಡಿ? ಈಗ 5 ಫೂಟ್ ಕಟ್ಟೇವಣ್ಣ. 5 ಫೂಟ್ ಕಟ್ಟಿದ ಮೊದ್ಲೇದು ಪಿಪಿ ಹಬ್ಬ. ಇಷ್ಟ ದಿನ ಚಟ್ಟಿಲೆ ಹಬ್ಬ ಮಾಡೇವಿ. ಇದೇ ಫಸ್ಟ್ನೇ ಹಬ್ಬನಾ ಪಿಪಿದು? ಪಿಪಿಲೆ ಫಸ್ಟ್ನೇ ಹಬ್ಬ. ಫಸ್ಟ್ ರೌಂಡ್ ಬಿಟ್ರಾ ಅಥವಾ ಹೆಂಗೆ? ಇಲ್ಲ, ಇದೇ ಮೊದಲನೇ ರೌಂಡ್ ರೀ. ಇದೇ ಮೊದಲು. ಇನ್ನು ಈಗ ತಗೊಂಡು ಹೋಗ್ತಿದ್ದೀರಾ ಬಿಡಕ್ಕೆ? ಪ್ರೈಸ್ ಎಲ್ಲ ಹೊಡೆದಿದೀಯಾ? ಪ್ರೈಸ್ ಹೊಡೆದು ಮೊನ್ನೆ ಹಳ್ಳಿ ಬೈಲ್ನ ಬಂಪರ್ ಆಗೈತ್ರಿ. ಬಂಪರ್ ಹೊಡೆದೈತೆ. ಎಷ್ಟು ವರ್ಷದಿಂದ ಆಯ್ತು ಇದು ಮನೇಲಿ, ನಿಮ್ಮನೇಲಿ? ಈಗ ನಾಳೆ ಫೆಬ್ರವರಿ 3ನೇ ತಾರೀಕು ಬಂದು 1 ವರ್ಷ ಆಯ್ತು. 1 ವರ್ಷ ಆಯ್ತು. ಎಲ್ಲಿಂದ ತಗೊಂಬಂದಿದ್ದು ಹೋರಿ? ಇದು ಆಂಧ್ರದಿಂದ ತಂದಿದ್ದು. ಆಂಧ್ರದಿಂದ ಕರ್ನಾಟಕಕ್ಕೆ ಬಂದಿದೆ. ಟೋಲ್ ಎಲ್ಲ ಕಟ್ಕೊಂಬಂದ್ರ ಅಥವಾ ಹೆಂಗೆ? ಇಲ್ರಿ, ಗಾಡಿಗೆ. ಭೀಮಾ ಅಲ್ಲ, ನೀವು ಮಾತಾಡ್ಬೇಕು, ನಾವು ಮಾತಾಡ್ತೀವಿ. ಸರ್, ಇದು ಅಂಬೇಡ್ಕರ್ ರಾಜ ಊರಿ ಅಂತ, ಶಿಕಾರಿಪುರ ತಾಲೂಕು, ಹತ್ತಿಬೇಲು ಗ್ರಾಮದ ಊರಿದು. ಎಷ್ಟು ವರ್ಷ ಆಯ್ತಣ್ಣ ಹೋರಿ ಬಂದು ನಿಮ್ಮ ಹತ್ರ? 1 ವರ್ಷ ಆಯ್ತು. 1 ವರ್ಷ ಆಯ್ತು. ಅಂದ್ರೆ ಸ್ಟಾರ್ಟಿಂಗ್ ಇಂದಾನು ಚಟ್ಟೆ ಪ್ರಾಕ್ಟೀಸ್ ಮಾಡಿಸಿದ್ರಾ ಅಥವಾ ಇಲ್ಲ? 7 ಹಬ್ಬ ಬಕ್ಕ ಹಬ್ಬ ಮಾಡಿದ್ವಿ. ನಾನು 2 ಹಬ್ಬದಿಂದ ಪಿಪಿ ಹೋರಿ ಮಾಡ್ತಾ ಇದ್ದೀನಿ. ಯಾಕೆ ಪಿಪಿ ಹೋರಿ ಮಾಡಿಸ್ಬೇಕು ಅನಿಸ್ತು? ಈಗ ಸ್ವಲ್ಪ ಪಿಪಿ ಹೋರಿಗೆ ಮಾರ್ಕೆಟ್, ಆಮ್ಯಾಗ ಪಿಪಿ ಮೆತ್ತು ಹೋರ್ತದೆ ಅಂತ ನಮ್ಗೆ ಗೊತ್ತಾಗ್ತು. ಬಕ್ಕದ ಹೋಗ್ತಿತ್ತಲ್ಲ, ಪಿಪಿ ಓರ್ಬೋದಿದ್ದು ಅಂತ ನಾವು ಪಿಪಿ ಓಡಿಸಿದೀವಿ. ಅಲ್ಲಿ ಟಾಪ್ ಹಬ್ಬ ಮಾಡ್ತಾ ಐತೆ. ಎಷ್ಟು ವರ್ಷ ಅಲ್ಲ, ಎಷ್ಟು ಎತ್ತರ ಕಟ್ತೀರಾ ಪಿಪಿನ? ಸುಮಾರು 12ರಿಂದ 13 ಅಡಿ ಕಟ್ತೀವಿ. 13 ಅಡಿ ಕಟ್ತೀರಾ? ಅಂದ್ರೆ ಎಷ್ಟು ಸಲ ಸಿಗುತ್ತೆ ಒಂದು ಹಬ್ಬದಲ್ಲಿ ನಿಮಗೆ? ಎಷ್ಟು ಸಲ ಬಿಡ್ಬೋದು? ಎಷ್ಟು ಅವಕಾಶ, ಎಷ್ಟು ಸಲ ಸಿಗುತ್ತೆ? ಅದೇ ಹೋರಿ ಇದ್ದಂಗೆ 2, 3 ಟ್ರಿಪ್, 4 ಟ್ರಿಪ್, 5 ಟ್ರಿಪ್. 5 ಟ್ರಿಪ್ ಎಲ್ಲ ಬಿಟ್ಟಿದ್ದೀರಾ? ಬಿಟ್ಟೆ. ಪ್ರೈಸ್ ಏನಾದ್ರು ಹೊಡೆದಿದ್ಯಾ? ಬಂದದೆ, ಸುಮಾರು ಬಂದಿದೆ. ಯಾವ್ದು ಟಾಪ್ ಬಂದಿರೋದು ಪ್ರೈಸ್ ಅಂದ್ರೆ? ಟಿವಿ, ಫ್ರಿಡ್ಜ್ ಬಂದಿದೆ. ಫ್ರಿಡ್ಜ್ ಬಂದೈತೆ. ಯಾವ ಹಬ್ಬದಲ್ಲಿ? ಸೊರಬದಲ್ಲಿ ಬಂದಿದೆ. ಸೊರಬದಲ್ಲಿ ಪಿಪಿ ಇದು ಫ್ರಿಡ್ಜ್ ಬಂದಿದೆ. ಇವತ್ತು ಪ್ರೈಸ್ ಹೊಡ್ಕೊಂಡು ಹೋಗ್ತೀರಾ ಅನ್ನೋ ನಂಬಿಕೆ ಇದೆ? ಏನೋ ನಮ್ಮ ಎತ್ತಿನ ಧೈರ್ಯ, ನಮ್ಮ ಧೈರ್ಯ. ಈಗ ಅಕ್ಷಿ ನೋಡಿದ್ರಲ್ವಾ ಎಷ್ಟು ಉದ್ದ ಇದೆ ಅಂತ? ಎಷ್ಟು ಸೆಕೆಂಡ್ ಅಲ್ಲಿ ದಾಟುತ್ತೆ ಅಂದಾಜು? ಸುಮಾರು ಒಂದು 10 ಸೆಕೆಂಡ್ ದಾಟ್ತದೆ. 10 ಸೆಕೆಂಡ್ ಅಲ್ಲಿ ದಾಟುತ್ತೆ. ಸರಿ ಅಣ್ಣ, ಥ್ಯಾಂಕ್ ಯು. ಪ್ರೈಸ್ ಹೊಡ್ಕೊಂಡು ಹೋಗ್ರಿ. ಸರಿ ಅಣ್ಣ. ಅಣ್ಣ, ಯಾವ್ರದ್ದು ಎತ್ತು ಅಣ್ಣ? ಕೆಲವ್ರ ಕೊಪ್ಪ ಅಣ್ಣ. ಏನ್ ಹೆಸರು ಇಟ್ಟಿದ್ದೀರಾ? ಕೆಲವ್ರ ಕೊಪ್ಪದ ಭೀಷ್ಮ. ಹೆಂಗ್ ಹೋಗುತ್ತೆ ಹಬ್ಬ ಆ ಕಡದಲ್ಲೆಲ್ಲ? ಆ ಕಡದಲ್ಲೆಲ್ಲ ತುಂಬಾ ಸ್ಪೀಡ್ ಹೋಗುತ್ತೆ ಅಣ್ಣ. ಸ್ಪೀಡ್ ಹೋಗುತ್ತೆ. ಎಷ್ಟು ವರ್ಷದಿಂದ ಚಟ್ ಕಟ್ತಿದ್ದೀರಾ?
ನಮ್ದು ಇದು ಹೊಸ ಹೋರಿ. ಫಸ್ಟ್ ಸುಮಾರು ಒಂದು 10 ವರ್ಷದಿಂದ ಹಬ್ಬ ಮಾಡ್ತಾ ಇದ್ವಿ. ಹಬ್ಬ ಮಾಡ್ತಿದೆ. ಫಸ್ಟ್ ಗಂಗಾಪುತ್ರ ಅಂತ ಹೋರಿತ್ತು ನಮ್ದು. ಗಂಗಾಪುತ್ರ ಸಾಮ್ರಾಜ್ಯ ಅಂತ ಅದ್ರ ಹೆಸರು ಮೇಲೆ ಈಗ ಹೋರಿ ಹಬ್ಬ ಮಾಡ್ತಾ ಇದ್ವಿ. ಹೋರಿ ಹಬ್ಬ ಮಾಡ್ತಿದ್ದೀರಾ. ಈಗ ಇದು ನಿಮ್ ನಿರೀಕ್ಷೆಗೆ ತಕ್ಕಂಗ್ ಮಾಡ್ತಿದೆ ಮಾಡ್ತಾ ಇದೆ. ಹಬ್ಬ ಮಾಡ್ತಿದೆ. ಎಷ್ಟು ಹಬ್ಬ ಮಾಡಿದೆ ಇದುವರೆಗೂ ಅಂದ್ರೆ ನಾವೀಗ ತಂದಿದ್ದು ಹೊಸ್ತು 3 ಹಬ್ಬ ಮಾಡಿದೀವಿ. 3 ಹಬ್ಬ ಮಾಡಿದೆ. ಈ ವರ್ಷದಲ್ಲೇ 3 ಹಬ್ಬ ಮಾಡಿದೆ. ಆಲ್ರೆಡಿ 3 ಹಬ್ಬ ಮಾಡಿದೀವಿ. ಪ್ರೈಸ್ ಏನಾದ್ರು ಹೊಡೆದಿದ್ಯಾ ಅಥವಾ ಹೆಂಗೆ? ಪ್ರೈಸ್ ಇನ್ನು ನಾವೇನು ಇದು ಮಾಡಿಲ್ಲ. ಪ್ರೈಸ್ ನಿರೀಕ್ಷೆ ಇಲ್ಲ. ಪ್ರೈಸ್ ನಿರೀಕ್ಷೆ ಏನು ಮಾಡಿಲ್ಲ. ಹಬ್ಬ ಮಾಡ್ತಿದೀವಿ. ಖುಷಿಗೆ ಹಬ್ಬ ಮಾಡ್ತೀವಿ. ಖುಷಿಗೆ ಹಬ್ಬ ಮಾಡ್ತಿದ್ವಿ. ಹೊರಗಡೆ ಎಲ್ಲ ಚೆನ್ನಾಗಿ ಸಿಗುತ್ತಾ ಅಥವಾ ಹೊರಗಡೆ ಎಲ್ಲ ಚೆನ್ನಾಗಿ ಸಿಗುತ್ತೆ. ಏನು ತೊಂದರೆ ಏನು ಮಾಡಲ್ಲ. ಇವತ್ತು ಪ್ರೈಸ್ ನಿರೀಕ್ಷೆ ಇದೆಯಾ ಅಥವಾ ಹೆಂಗೆ? ಪ್ರೈಸ್ ನಿರೀಕ್ಷೆ ಅಂತ ಇಲ್ಲ. ನಮ್ ಖುಷಿಗೆ ಹಬ್ಬ ಮಾಡ್ತಿದ್ವಿ. ಖುಷಿ ಹಬ್ಬ ಮಾಡಿದ್ರೆ ಸಾಕು. ಈಗ ಅಕ್ಷಯ ನೋಡಿದ್ರಿ ಅಲ್ವಾ? ನೋಡಿದ್ವಿ. ಲೆಂತ್ ಎಷ್ಟು ಸೆಕೆಂಡ್ ಅಲ್ಲಿ ತಡ ಆಗ್ಬೋದು ಎತ್ತು? ಒಂದು 6 ಇಂದ 7 ಸೆಕೆಂಡ್ ಅಲ್ಲಿ ತಡ ಆಗುತ್ತೆ ಸರ್. ಸ್ಪೀಡ್ ಇದೆ. ಅಷ್ಟು ಸ್ಪೀಡ್ ಇದೆ. ಓಕೆ, ಥ್ಯಾಂಕ್ ಯು. ಮಾತಾಡ್ತಾರೆ. ಮಾತಾಡ್ತೀರಾ? ಸ್ವಲ್ಪ ಹಂಗೆ ಮಾತಾಡಿ. ಹಂಗೆ ನಾನು ಹಾಕ್ಬಿಡ್ತೀನಿ. ಯಾವ್ದಣ ಎತ್ತು ಅಣ್ಣ? ಇದು ಹನುಮನಕೊಪ್ಪ ಡಾನು. ಎಷ್ಟು ವರ್ಷದಿಂದ ಹಬ್ಬ ಮಾಡ್ತಿದೆ ಅಣ್ಣ? ಒಂದು 5 ವರ್ಷದಿಂದ ಹಬ್ಬ ಮಾಡ್ತಾ ಇದ್ದಿ. ಹೆಂಗೆ ಅಖಾಡದಲ್ಲೆಲ್ಲ? ಅಖಾಡದಲ್ಲ ಚಿತಾಲ್ ಪತ್ತಾಲ್. ಇವಾಗ ನೋಡ್ರಿ ಅಣ್ಣ, ನಿಮಗೆ ನೋಡಿದೀನಿ. ಯಾವ್ದು ಪ್ರೈಸ್ ಹೊಡೆದಿದೆ? ಬಂಪರ್ ಅಂತ ಅಂದ್ರೆ ಯಾವ್ದು? ಬಂಪರ್ ಅಂದ್ರೆ ಎಲ್ಲ ಬೈಕ್. ಇದುವರೆಗೂ ಎಷ್ಟು ಪ್ರೈಸ್ ಹೊಡೆದಿರ್ಬೋದು? ಅಂದಾಜಿದೆ ಒಂದು 18 ಇರ್ಬೋದಣ್ಣ. 18. ಎಷ್ಟು ವರ್ಷದಿಂದ ಇದೆ ನಿಮ್ಮ ಮನೇಲಿ? ನಮ್ಮ ಮನೇಲಿ 5 ವರ್ಷ ಆಯ್ತು. 5 ವರ್ಷ ಆಯ್ತು. ಎಲ್ಲಿಂದ ತಂದಿದ್ದೆ? ಇದು ತಮಿಳ್ನಾಡಿಂದ ರತ್ನಗಿರಿಯಿಂದ ತಂದಿದ್ದು. ಬಟ್ ಹೋರಿ ಬಗ್ಗೆ ನಾನು ನೋಡಿದೀನಿ ವಿಡಿಯೋಸ್ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡೋಣ ಎಕ್ಸ್ಪೆಕ್ಟೇಷನ್ ಹೆಂಗಿದೆ, ಅದ್ರ ಪ್ರಕಾರ ಹೆಂಗ್ ಹೋಗುತ್ತೆ ಅಂತ ನೋಡೋಣ. ಪ್ರೈಸ್ ಹೊಡ್ಕೊಂಡು ಹೋಗ್ಬೇಕು ಅಂತಾನೆ ಇದೀರಾ? ಮತ್ತೆ ಅಲ್ಲಿಂದ ಬಂದಿದ್ದೀವಿ 80 ಕಿಲೋಮೀಟರ್. ಥ್ಯಾಂಕ್ ಯು. ಅಣ್ಣ ಯಾವ್ದು ಎತ್ತು? ಶಿಕಾರಿಪುರ ತಾಲೂಕು ಶಿವಳ್ಳಿ ಅಂತ ಅಣ್ಣ. ಹೆಸರೇನಿಟ್ಟಿದ್ದೀರಾ? ಶಿವಳ್ಳಿ ಆಂಜನೇಯ ಅಂತ. ಶಿವಳ್ಳಿ ಆಂಜನೇಯ. ಎಷ್ಟು ವರ್ಷದಿಂದ ಹಬ್ಬ ಮಾಡ್ತಿದೆ? ನಾವು ಮಾಡಕ್ಕಂತೂ ಭಾಳ ವರ್ಷ ಆತಣ್ಣ. ನಾವು ಸಣ್ಣ ಹುಡುಗರಿಂದ ಮಾಡ್ತಾ ಇದ್ದಾವೆ. ಇದುವಾಗ ಪಿ ಕಟ್ಟಿ ಇವಾಗ ಮಾಡ್ತಾ ಇದ್ದಾವೆ. ಪಿ ಏನಕ್ಕೆ ಕಟ್ಟಕ್ಕೆ ಒಂದು ಐಡಿಯಾ ಬಂತು ನಿಮಗೆ? ಏನಕ್ಕೆ ಕಟ್ಟಬೇಕು ಅನಿಸ್ತು? ಈಗ ಸೀದಾ ಹೋಗ್ತಾ ಇತ್ತಲ್ಲ, ಜನ ಎಲ್ಲ ವ್ಯಾಲಿ ಕೊಡ್ತಾ ಇದ್ದಿಲ್ಲ. ಅಕ್ಸಿಗೆ ಹೋದಾಗ ವ್ಯಾಲಿ ಕೊಡ್ತಾ ಇದ್ದಿಲ್ಲ. ನಾವು ನೋಡ್ಬೇಕನ್ನೋ ಆಸೆಗೆ ಮಾಡ್ತಾ ಇದ್ದೇವೆ. ಪಿಪಿಲ್ ಚೆನ್ನಾಗಿ ಹೋಗ್ತಿದೆ. ಈಗ ಹೋಗುತ್ತಂತ ನಿರೀಕ್ಷೆ ಇಟ್ಕೊಂಡಿದ್ದೇವೆ. ಹೋಗುತ್ತೆ. ಅಲ್ಲ, ಇದುವರೆಗೂ ಇದೇ ಫಸ್ಟ್ ಹಬ್ಬನ ಪಿಪಿದು ಅಥವಾ ತುಂಬಾ ಮಾಡಿದ್ಯಾ ಹಿಂದೆ? ಒಂದು ಮಾಡಿದ್ದೇವೆ. ಒಂದು ಮಾಡಿದ್ರ? ಚೆನ್ನಾಗಿ ಮಾಡಿದೆ. ಅವಾಗ ಚೆನ್ನಾಗಿ ಮಾಡಿದೆ. ಪ್ರೈಸ್ ಏನಾದ್ರು ಹೊಡೆದಿದ್ಯಾ? 2ನೇ ಪ್ರೈಸ್ ಕೊಟ್ಟಿದ್ದಾರೆ. 2ನೇ ಪ್ರೈಸ್ ಹೊಡೆದಿದೆ. ಈಗ ಅಖಾಡ ನೋಡಿದ್ರಲ್ವಾ? ಎಷ್ಟು ಸೆಕೆಂಡ್ ಅಲ್ಲಿ ತಡ ಆಗ್ಬೋದು ನಿಮ್ಮ ಹೋರಿ? ಒಂದು 6 ರಿಂದ 7 ಸೆಕೆಂಡಿಗೆ ಒಳ ತಡ. 6 ರಿಂದ 7 ಸೆಕೆಂಡ್. ಹಂಗಾರೆ ಸ್ಪೀಡ್ ಇದೆ. ಸ್ಪೀಡ್ ಇದೆ. ಓಕೆ. ಹೈ ಸ್ಪೀಡ್ ಶಿವಳ್ಳಿ ಆಂಜನೇಯ ಅಂತ ಇದೆ ಅಣ್ಣ ಇದರಲ್ಲಿ. ಜಾಲಿ ಎಲ್ಲ ಖಾಲಿ. ಜಾಲಿ ಏನ್ ಬಾಯಿಲ್ಲ ಏನಣ್ಣ? ಕಟ್ಕೊಂಡ್ರೆ ಮಾತಾಡೋಣ, ಏನು ತೊಂದ್ರೆ ಇಲ್ಲ. ಅಣ್ಣ ಯಾವ್ದು ಎತ್ತು? ಉರುಳಿದಣ್ಣ. ಏನ್ ಹೆಸರು ಇಟ್ಟಿದ್ದೀರಾ? ಸರ್ವಾಧಿಕಾರಿ ಅಂತ ಅಣ್ಣ. ಸರ್ವಾಧಿಕಾರಿ. ಉರುಳಿ ಸರ್ವಾಧಿಕಾರಿ. ಅಣ್ಣ ಎಷ್ಟು ವರ್ಷದಿಂದ ಹಬ್ಬ ಮಾಡ್ತಿದ್ದೀರಾ? ನಾವು ಹಬ್ಬ ಮಾಡಿ ಈ ಹೋರಿ ತಂದಣ 1 ವರ್ಷ ಆಯ್ತು. ಹೋದ ವರ್ಷ ಒಂದು ಹಬ್ಬ ಮಾಡಿದ್ವಿ ಅಣ್ಣ. ಹೋದ ವರ್ಷ ಬಿಟ್ರೆ 5 ವರ್ಷ ಹಾಕಿದ್ದಣ. ಅಂದ್ರೆ ಚಟ್ಟಿಂದಾನೇ ಹಬ್ಬ ಮಾಡ್ತಿದ್ದೀರಾ ಅಥವಾ? ಇಲ್ಲ ಅಣ್ಣ, ಚಟ್ಟಿಂದಾನೇ ಹಬ್ಬ ಮಾಡಿದ್ದಣ. ಫಸ್ಟ್ ವರ್ಷನೂ ಚಟ್ಟೆ? ಫಸ್ಟ್ ಸ್ಟಾರ್ಟಿಂಗ್ ಇಂದಾನು ಚಟ್ಟೆ ಅಣ್ಣ. ಚಟ್ಟೆ. ಹೆಂಗ್ ಹಬ್ಬ ಮಾಡುತ್ತೆ? ಒಳಗೆಲ್ಲ ಹೆಂಗ್ ಹೋಗುತ್ತೆ ಹೋರಿ? ಚೆನ್ನಾಗಿ ಹೋಗುತ್ತಣ್ಣ. ಅಭಿಮಾನಿಗಳೆಲ್ಲ ಚೆನ್ನಾಗಿ ಹೋಗುತ್ತೆ ಅಂತಾರೆ. ಏನೋ ಗೊತ್ತಿಲ್ಲ ಅಣ್ಣ, ಅಭಿಮಾನಿಗಳ ಖುಷಿ ಪಡ್ತಾರ. ಪ್ರೈಸ್ ಏನಾದ್ರು ಹೊಡೆದಿದ್ಯಾ? ಪ್ರೈಸ್ ಹೊಡೆದೈತಣ್ಣ. ನಿಯತ್ತಿಂದ ಮಾತ್ರ ಎಲ್ಲಿ ಕೊಡೋದಣ್ಣ ಬುಕ್ಕಿಂಗ್. ಅಣ್ಣ ಏನೋ ಹೇಳಕ್ ಬಂದ್ರಿ ನಿಯತ್ತು ಅಂತ? ಎಲ್ಲಾ ಕಡೆಗೂ ಅಣ್ಣ ನಿಯತ್ತಿಂದ ಎಂದು ಬಹುಮಾನ ಕೊಡಲ್ಲಣ್ಣ. ಎಲ್ಲಾ ಫಿಕ್ಸಿಂಗ್ ನಡೆಯಕತ್ ಬಿಟ್ಟವಣ್ಣ. ನಮ್ಗೂ ಎಷ್ಟೋ ಸತ ಕೇಳ್ಯಾರಣ್ಣ, 10,000 ಕೊಡ್ರಿ, 20,000 ಕೊಡ್ರಿ. ನಿಮ್ನೆ ಕೇಳ್ಯಾರ? ನಮ್ನೇ ಕೇಳ್ಯಾರಣ್ಣ. ನಿಮ್ ಕೇಳಿ ನಿಮ್ಗೆ ಪ್ರೈಸ್ ಕೊಡಕ್ಕೆ? ನಮ್ಗೆ ಕೊಡಕಣ. ನಮ್ ಹೋರಿ ಅಣ್ಣ ಎಷ್ಟೇ ಚೆನ್ನಾಗ್ ಮಾಡ್ರೆ ನಮ್ನೇ ಕೇಳ್ತಾರಣ್ಣ. ಈಗ ಅಖಾಡ ನೋಡಿದ್ರಲ್ವಾ? ಅಣ್ಣ ಎಷ್ಟು ಸೆಕೆಂಡ್ ಅಲ್ಲಿ ತಡ ಆಗ್ಬೋದು ಅಣ್ಣ? ಒಂದು 8 ರಿಂದ 9 ಸೆಕೆಂಡಿಗೆ ಆರಾಮ್ ತಡಿಬೋದಣ್ಣ. ಆರಾಮ್ ತಡ ಆಯ್ತೆ. ಇವತ್ತು ಪ್ರೈಸ್ ಹೊಡ್ಕೊಂಡು ಹೋಗ್ಬೇಕು ಅನ್ನೋ ನಿರೀಕ್ಷೆಲಿ ಇದೀರಾ? ಇದಾವಣ್ಣ. ನಿಯತ್ತಿಂದ ಕೊಟ್ರೆ ಹೊಡಿಬೋದಣ್ಣ. ಕೊಡ್ಲಿಲ್ಲ ಅಂದ್ರಣ್ಣ. ಎಷ್ಟು ಸಲ ಬಿಡ್ಬೇಕು ಅನ್ಕೊಂಡಿದೀರಾ ಇವತ್ತು? ನಾವಣ್ಣ 3 ರಿಂದ 4 ಸತಿ ಬಿಡ್ಬೋದಣ್ಣ. 4 ಸತಿ ಬಿಡ್ಬೇಕು ಅನ್ಕೊಂಡಿದೀರಾ? ಎಷ್ಟು ಸರ ಕಟ್ತೀರಾ ಕೊಬ್ಬರಿ? ಒಂದೇ ಸರ ಅಣ್ಣ ಕೊಬ್ಬರಿ ಕಟ್ಟೋದು. ಪಿಪಿ ಹೋರಿ ಅಲ್ಲಣ್ಣ, ಹಂಗಾಗಣ್ಣ ಒಂದೇ ಸರ ಕಟ್ಟೋದು. ಎಷ್ಟು ಅಡಿ ಕಟ್ತೀರಾ ಪಿಪಿ ಮೇಲೆ? ಪಿಪಿ ಅಣ್ಣ ಒಂದು 10 ಅಡಿ ಕಟ್ತಾವಣ್ಣ. 10 ಅಡಿ ಪಿಪಿ ಕಟ್ತೀರಾ? ಸರಿ ಅಣ್ಣ, ಥ್ಯಾಂಕ್ಸ್. ಸರಿ ಅಣ್ಣ. ಪಿಪಿ ಇಲ್ಲಿದೆ, ಅದಕ್ಕೆ ಎಷ್ಟು ಹೈಟ್ ಕಟ್ತೀರಿ ಅಂತ. ಮುಗಿಲ ಹತ್ರಕ್ಕೆ ಹೋಗಿದೆ ಪಿಪಿ. ಇದನ್ನ ಹೊತ್ಕೊಂಡು ಓಡೋಗ್ಬೇಕದು. ಹೆಚ್ಚು ಕಡಿಮೆ 1-1.5 ಕಿಲೋಮೀಟರ್ ಓಡೋಗ್ಬೇಕು.
ಚೆನ್ನಾಗಿ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಪ್ರೈಸ್ ಗೆದ್ಕೊಂಡು ಹೋಗ್ಲಿ. ಹೋರಿ ಹೆಸರು ರುಳಿ ಸರ್ವಾಧಿಕಾರಿ ಅಂತಂದು ರಾವಣ ಸಾಮ್ರಾಜ್ಯಕ್ಕೆ ಸೇರೈತಿದ್ದು. ಇದು ಬಂದ್ಬಿಟ್ಟು ಪಿ ಪಿ ಹೋರಿ ಅಂತಂದು. ಇದು 5 ಹಬ್ಬ ಈಗ ಹೆಚ್ಚು ಕಮ್ಮಿ ಈ ವರ್ಷದಾಗ ಎಷ್ಟು ಹಬ್ಬ ಮಾಡೈತಿದೆ? ಒಂದು 5-6 ಹಬ್ಬ ಮಾಡೈತಣ್ಣ. ಚೆನ್ನಾಗಿ ಮಾಡೈತೆ ಹೋರಿ, ಹೆಸರಾಂತ ಮಾಡೈತೆ ಹೋರಿ. ಇದು ಪಿ ಪಿ ಸುಲ್ತಾನ್ ಅಂತಂದು ಹೆಸರಾಗೈತಿ. ಇದಕ್ಕೆ ಹೋರಿ ಬಗ್ಗೆ ಒಂದು ಖುಷಿ ಇದೆ, ನಂಬಿಕೆ ಇದೆ, ಎಲ್ಲೋದ್ರೂ ಪಾಸ್ ಆಗಿ ಬರುತ್ತೆ ಅಣ್ಣ. ಪಾಸ್ ಆಗಿ ಬರುತ್ತೆ ನಂಬಿಕೆ ಇದ್ದದಕ್ಕೆ ಹೋರಿ ಕಟ್ಟೇವಣ್ಣ. ಅಣ್ಣ ಹಂಗಾಗಿ ಹೋರಿ ಕಟ್ಟಿದ್ದಕ್ಕೆ ಹೇಳ್ತಾ ಇದ್ದವಣ್ಣ. ಇನ್ನೊಂದು ಯಾವ ಆಕಡದಾಗೂ ಸೋಲಿಲ್ಲದ ಸರ್ದಾರಾಗಿ ಬಂದೈತಿ. ಇದುವರೆಗೂ ಕೊಬ್ಬರಿ ಎಲ್ಲಿ ಕೊಟ್ಟಿಲ್ಲ ಅಣ್ಣ, ಕೊಟ್ಟಿಲ್ಲ. ದಾಖಲೆನೇ ಇಲ್ಲ ಅಣ್ಣ, ಕೊಟ್ಟದ ದಾಖಲೆನೇ ಇಲ್ಲ. ಚೆನ್ನಾಗಿ ಹಂಗೆ ಹೋಗ್ಲಿ ಅಣ್ಣ ಎತ್ತು, ಅದೇ ಖುಷಿ. ಥ್ಯಾಂಕ್ಸ್ ಅಣ್ಣ. ನೋಡಿ ನಿಂತ್ರೆ ಚಂದ ಕಾಣುತ್ತೆ ಹೊಡೆಯಕರ. ಅಣ್ಣ ಯಾವ್ರದ್ದು ಎತ್ತು? ಇದು ಗುಡ್ಡದ ಬೆಣ್ಣಿಗೆರೆ ಅಣ್ಣ. ಹೋರಿ ಹೆಸರು ಗುಡ್ಡದ ಬೆಣ್ಣಿಗೆರೆ ಮಹಾತ್ಮಣ. ಮಹಾತ್ಮ. ಎಷ್ಟು ವರ್ಷ ಆಯ್ತು ನಿಮ್ ಕಡೆ? 2 ವರ್ಷ ಆಯ್ತಣ್ಣ. ಏಟಬೇಕು ಮುಂದೆ 2 ವರ್ಷ ಆಯ್ತು ತಂದ್ಬಿಟ್ಟು. 2 ವರ್ಷ ಆಯ್ತು. ಫಸ್ಟ್ ಇಂದಾನೆ ಚಟ್ಟೆ ಕಟ್ತಿದ್ದೀರಾ? ಹೌದು, ಚಟ್ಟೆ. ಫಸ್ಟ್ ಚಿಕ್ಕೇರಿಯಲ್ಲಿ ನಾವು ಬಕ್ಕದಲ್ಲಿ ಹಬ್ಬ ಮಾಡಿದ್ದು. ಅದು ಗಾಡ ಎತ್ತಿದ್ದು. ಗಾಡ ಎತ್ತಿಂದ ನಾವು ಬಕ್ಕ ತಂದು ಚಿಕ್ಕೇರಿಯಲ್ಲಿ ಹಬ್ಬ ಮಾಡಿದ್ದು. ಅಲ್ಲಿ ಚೆನ್ನಾಗಿ ಮಾಡಿದ್ರಿಂದ ನೆಕ್ಸ್ಟ್ ನಾವು ಇದನ್ನ ಚಟ್ಟಿಂದಾನೆ ಮಾಡತ್ತಿದ್ದ. ನಾರ್ಮಲ್ ಆಗು ಬಿಡ್ತಾರೆ, ಚಟ್ ಕಟ್ಟು ಬಿಡ್ತಾರೆ. ನಿಮಗೆ ಯಾಕೆ ಚಟ್ಟೆ ಕಟ್ಟಬೇಕು ಅನಿಸ್ತು? ಅಣ್ಣ ಒಂದು ಈಗ ಬ್ರ್ಯಾಂಡ್ ಅಂತ ಕ್ರಿಯೇಟ್ ಆಗಿದೆ ಅಣ್ಣ. ಪಿ ಅವರಿಂದ ಬ್ರ್ಯಾಂಡ್ ಅಂತ ಕ್ರಿಯೇಟ್ ಆಗ್ಬಿಟ್ಟೈತೆ. ಅದನ್ನ ಬಿಡಕ್ ಇದು ಇಲ್ಲ. ಹೌದಾ, ಹೋರಿ ಹಬ್ಬದಲ್ಲಿ ಪಿಗೆ ಒಂದು ಮಹತ್ವ ಇದು ಇದೆ. ನಾವು ಅದನ್ನೇ ನಡೆಸ್ಕೊಂಡು ಹೋಗ್ತಿದ್ದೀವಿ ಅಷ್ಟೇ. ಎಷ್ಟು ಹಬ್ಬ ಮಾಡಿದೆ ಅಣ್ಣ? ನಾವು ಹೋದ ವರ್ಷ ನಮಗೆ 10 ಹಬ್ಬ ಮಾಡಿದ್ದು. 10? ಹೌದು, 10 ಹಬ್ಬ ಮಾಡ್ಬಿಟ್ಟು ಬಂಗಾರ, 2 ಫ್ರಿಜ್, ಟಿವಿ ಹಾಗೂ ಬಂಪರ್ ಬೈಕ್ ಅಂತ ಚಂದಾಪುರದಲ್ಲಿ ಬಂಪರ್ ಬೈಕ್ ಆಯ್ತು. ಚೆನ್ನಾಗಿ ಮಾಡಿದ ಅಣ್ಣ ಹಬ್ಬ. ಈ ಹಬ್ಬದಲ್ಲಿ 2ನೇ ಹಬ್ಬ ಈ ವರ್ಷದಲ್ಲಿ. ಹೌದು, ಕುಪ್ಪಗಡ್ಡೆ ಒಂದೇ ಸರಿ ಬಿಟ್ಟಿದ್ದು ನಾವು. ಅಂದ್ರೆ ಎತ್ತುಗಳು ಹೆಚ್ಚಿಗೆ ಇರೋದ್ರಿಂದ ಬಿಡಕ್ ಆಗ್ಲಿಲ್ಲ ಕಾರಣಗಳಿಂದ. ಇವತ್ತು ಇನ್ನು ಬಿಟ್ಟಿಲ್ಲ ಅಣ್ಣ. ಇವಾಗ ಏನಂದ್ರೆ ಯಾವ ಜಾಸ್ತಿ ಹೋರಿ ಇದ್ದಿಲ್ಲ ಇವತ್ತು, ಹಂಗಾಗಿ ಹೋಗ್ತಿದ್ದೀವಿ ಅಣ್ಣ. ಇವತ್ತು ಎಷ್ಟು ಸಲ ಬಿಡ್ಬೇಕು ಅನ್ಕೊಂಡಿದ್ರ? ಚಾನ್ಸ್ ಸಿಕ್ಕರೆ 4 ಆದ್ರೂ 5 ಆದ್ರೂ ಬಿಡ್ತೀವಿ ಅಣ್ಣ ನಾವು. ಹೋರಿ ಮೇಲೆ ನಂಬಿಕೆ ಇದೆ ಅಣ್ಣ ನಮಗೆ. ಆ ಕಡೆ ನೋಡಿದ್ರಲ್ವಾ, ಎಷ್ಟು ಸೆಕೆಂಡ್ ಅಲ್ಲಿ ತಡ ಇರ್ಬೋದು ಎತ್ತು? ಅಣ್ಣ ಡಿಪೆಂಡ್ ಅಪಾನ್ ಆಕಾಡ ಅಂದ್ರೆ ಈಗ ಒಂದು 7 ಸೆಕೆಂಡ್ 8 ಸೆಕೆಂಡ್ 7 ರಿಂದ 8 ಸೆಕೆಂಡ್. ಹೌದು. ಇವತ್ತು ಬಹುಮಾನ ನಿರೀಕ್ಷೆಯಲ್ಲಿ ಇದ್ದೀರಾ? ನಿರೀಕ್ಷೆಯಲ್ಲಿ ಇದೆ ಅಣ್ಣ, ಖಂಡಿತ ಇದೀವಿ. ಹೌದು ಇದೆ. ಓಕೆ ಅಣ್ಣ. ಹೋರಿ ಹೊರಗೆಲ್ಲ ಹೆಂಗ್ ಸಿಗುತ್ತಾ ಅಣ್ಣ? ಏನು ಪ್ರಾಬ್ಲಮ್ ಇಲ್ಲ ಅಣ್ಣ, ಒಬ್ಬನೇ ಹಿಡ್ಕೋಬಹುದು ಹೋರಿನ. ಸ್ವಲ್ಪ ಕಾಡ್ತಿದೆ, ಏನಂದ್ರೆ ಹಿಡ್ಕೊಂಡಾದ್ಮೇಲೆ ಸ್ವಲ್ಪ ಕೂಲಿಂದ ಇರಬೇಕು. ಹೌದಾ, ಇಲ್ಲ ಅಂದ್ರೆ ಸ್ವಲ್ಪ ಕಾಡುತ್ತೆ, ಕೊಡುತ್ತೆ ಅಷ್ಟೇ, ಮತ್ತೇನಿಲ್ಲ. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು. ಅಣ್ಣ ಯಾವ್ರದ್ದು ಎತ್ತು? ಕರ್ಜಿಗಿದಣ್ಣ. ಯಾರ ಹತ್ರ ಇರೋದು ಮೈಕ್? ನಿಮ್ಮ ಹತ್ರನಾ? ಯಾವ್ದಣ್ಣ ಎತ್ತು? ಹಾವೇರಿ ಜಿಲ್ಲೆ, ಹಾವೇರಿ ತಾಲೂಕು. ಹೋರಿ ಹೆಸರು? ಕರ್ಜಿಗಿ ಗ್ರಾಮದಣ್ಣ. ಇದು ಕರ್ಜಿಗಿ ಓಂ ಅಂತಾರ. ಕರ್ಜಿಗಿ ಓಂ. ಎಷ್ಟು ಹಬ್ಬ ಮಾಡಿದೆ ಇದುವರೆಗೂ? ಮಾಡಿರ್ಬೋದಣ್ಣ ಒಂದು 20 ಹಬ್ಬ. ಒಂದು 20 ಹಬ್ಬ. ಈ ವರ್ಷದಲ್ಲಿ 2ನೇ ಹಬ್ಬ. ಇದು 2ನೇ ಹಬ್ಬ. ಮೊದಲನೇ ಹಬ್ಬ ಚೆನ್ನಾಗಿ ಮಾಡ್ತಾ? ಚೆನ್ನಾಗಿ ಮಾಡ್ತಾನ. ಬಹುಮಾನ ಏನಾದ್ರು ಕೊಟ್ರ? ಹೆಂಗೆ? ಫ್ರಿಜ್ ಕೊಟ್ರಣ್ಣ. ಫ್ರಿಜ್ ಕೊಟ್ರು. ಅದು 2 ರೌಂಡ್ ಬಿಟ್ಟಿದ್ವಿ ಅದಕ್ಕೆ. ಹೋರಿ ಅಖಾಡದಲ್ಲೆಲ್ಲ ಹೆಂಗೆ? ಚೆನ್ನಾಗಿ ಹೇಳ್ತಾರಣ್ಣ ಅದ್ರ ಬಗ್ಗೆ. ಅಲ್ಲ, ನೀವು ಹೇಳ್ಬೇಕು. ನೀವು ಹೋರಿ ಮಾಡಿದ್ರು ಟಾಪ್. ಈಗ ಅಖಾಡ ನೋಡಿದ್ರಿ ಅಲ್ವಾ, ಎಷ್ಟು ಸೆಕೆಂಡ್ ಅಲ್ಲಿ ತಡ ಇರ್ಬೋದು? ಒಂದು 8 ಸೆಕೆಂಡ್ ಅಲ್ಲಿ ದಾಟ್ಬೋದು. ಎಷ್ಟು? 8 ಸೆಕೆಂಡ್ ಅಲ್ಲಿ ತಡ ಐತೆ. ಎಷ್ಟು ಎತ್ತರ ಪಿ ಪಿ ಕಟ್ತೀರಾ? ಎಷ್ಟು ಅಡಿ ಬಸ್ ಆಯ್ತು? ಒಂದು 6 ಅಡಿ. 6 ಅಡಿ ಕಟ್ತೀರಾ? 6 ಅಡಿ ಆಗ್ತದೆ. 8 ಅಡಿ ಆಗ್ಬೋದು. ಅದೇ 6 ರಿಂದ 8 ಆ ಬಿಟ್ವೀನ್ ಅಲ್ಲಿ ಕಟ್ತೀರಾ? ನಂಬಿಕೆ ಇದೆ ಇವತ್ತು ಪ್ರೈಸ್ ಹೊಡ್ಕೊಂಡು ಹೋಗ್ತೀರಾ ಅಂತ? 100ಕ್ಕೆ 100 ಐತಣ್ಣ. 100ಕ್ಕೆ 100 ಐತೆ. ಇದೇ ಫಸ್ಟ್ ರೌಂಡಾ? ಇನ್ನೂ ಬಿಟ್ಟಿಲ್ಲ. ಇದೇ ಫಸ್ಟ್ ರೌಂಡ್. ಓಕೆ.